ಬೆಂಗಳೂರಿನಲ್ಲಿ ನಿವೃತ್ತ ಶಿಕ್ಷಕಿ ಪ್ರಸನ್ನ ಕುಮಾರಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2 ವರ್ಷಗಳ ನಂತರ ಪ್ರಮುಖ ಆರೋಪಿಯ ಬಂಧನವಾಗಿದೆ. ಇದ ತಿರುಪತಿಯಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಇರ್ಫಾನ್ ಈಗ ಅರೆಸ್ಟ್ ಆಗಿದ್ದಾನೆ. ಕೊಲೆ ಬಳಿಕ ತಿರುಪತಿಯಲ್ಲಿ ತಲೆಮರೆಸಿಕೊಂಡಿದ್ದ 2022ರಲ್ಲಿ ನಿವೃತ್ತ ಶಿಕ್ಷಕಿ ಪ್ರಸನ್ನ ಕುಮಾರಿಯವರ ಕೊಲೆಯಾಗಿತ್ತು. ನವೋದಯ ಶಾಲೆಯ ನಿವೃತ್ತ ಶಿಕ್ಷಕಿ ಪ್ರಸನ್ನ ಕುಮಾರಿ ಅವರ ಹತ್ಯೆಯನ್ನ ಮಾಡಲಾಗಿತ್ತು. ವಿದ್ಯಾರಣ್ಯಪುರದ ಅಂಬಾಭವಾನಿ ಲೇಔಟ್ನಲ್ಲಿ ಕೊಲೆಯಾಗಿತ್ತು. ವಿಚಾರಣೆ ವೇಳೆ ಪಕ್ಕದ ಮನೆಯವನಿಂದ ಕೃತ್ಯ ನಡೆದಿದೆ ಅನ್ನೋದು ಪತ್ತೆಯಾಗಿತ್ತು. ಪಕ್ಕದ ಮನೆಯ ನಾಗೇಂದ್ರನೇ ಕೊಲೆ ಮಾಡಿಸಿದ್ದು ಅನ್ನೋದು ಬೆಳಕಿಗೆ ಕೂಡ ಬಂದಿತ್ತು. ರಿಟೈರ್ಡ್ ಆದ ವೇಳೆ ಆ ಶಿಕ್ಷಕಿಗೆ ನಿವೃತ್ತಿಯ ಹಣ ಬಂದಿರೋದನ್ನ ಈ ನಾಗೇಂದ್ರ ತಿಳ್ಕೊಂಡಿರ್ತಾನೆ. ಈ ವಿಚಾರವನ್ನ ಆಂಧ್ರದ ತನ್ನ ಗೆಳೆಯ ಇರ್ಫಾನ್ಗೆ ತಿಳಿಸಿರ್ತಾನೆ. ಒಂಟಿ ಮಹಿಳೆ ಪ್ರಸನ್ನ ಕುಮಾರಿಯ ಮನೆಯ ಕಳ್ಳತನಕ್ಕೆ ಸ್ಕೆಚ್ ಹಾಕ್ತಾರೆ. 2022 ಸೆಪ್ಟೆಂಬರ್ 7 ನಿವೃತ್ತ ಶಿಕ್ಷಕಿಯ ಮನೆಗೆ ಎಂಟ್ರಿ ಕೊಡ್ತಾರೆ ಮೂವರು. ನಾಗೇಂದ್ರ, ರಾಮರಾಜ್ ಮತ್ತು ಇರ್ಫಾನ್ ಮೂರು ಮನೆಗೆ ಎಂಟ್ರಿ ಕೊಟ್ಟು ಕಳ್ಳತನದ ವೇಳೆ ಆರೋಪಿಗಳಿಗೆ ಇವರು ಪ್ರತಿರೋಧ ತೋರಿದ್ರು. ನಿವೃತ್ತ ಶಿಕ್ಷಕಿ ಅನ್ನೋ ಕಾರಣಕ್ಕಾಗಿ ಕೈಕಾಲು ಕಟ್ಟಿ ಉಸಿರುಗಟ್ಟಿಸಿ ಪ್ರಸನ್ನ ಕುಮಾರಿಯವರ ಕೊಲೆ ಮಾಡಲಾಗಿತ್ತು. ನಂತರ ಅವರ ಮೈಮೇಲಿದ್ದ ಚಿನ್ನಾಭರಣವನ್ನ ಈ ಆರೋಪಿಗಳು ಕಳುವು ಮಾಡಿದ್ರು. ಆ ಕೊಲೆಯಾದ ಮೇಲೆ ಬೈಕ್ನಲ್ಲಿ ಎಸ್ಕೇಪ್ ಆಗ್ತಾರೆ ಮೂವರು ಆರೋಪಿಗಳು. ಕೊಲೆ ನಡೆದ ಕೆಲವೇ ದಿನ ಪಕ್ಕದ ಮನೆ ನಿವಾಸಿ ನಾಗೇಂದ್ರ ಮತ್ತು ರಾಮರಾಜ್ ಇಬ್ಬರೂ ಕೂಡ ವಿದ್ಯಾರಣ್ಯಪುರ ಠಾಣೆ ಪೊಲೀಸರಿಂದ ಅರೆಸ್ಟ್ ಆಗ್ತಾರೆ. ಬೈಕ್ ನಂಬರ್ ಪ್ಲೇಟ್ ಆಧರಿಸಿ ನಾಗೇಂದ್ರನನ್ನ ಅರೆಸ್ಟ್ ಮಾಡಲಾಗಿರುತ್ತೆ. ಆದರೆ ಮೂರನೇ ಆರೋಪಿ, ಪ್ರಮುಖ ಆರೋಪಿ ಇರ್ಫಾನ್ ಪೊಲೀಸರಿಗೆ ಸಿಕ್ಕೇ ಇರಲ್ಲ. ಕಳೆದ 2.5 ವರ್ಷಗಳಿಂದ ಈತ ತಲೆಮರೆಸಿಕೊಂಡಿರ್ತಾನೆ. ಸದ್ಯ ಆಂಧ್ರದ ತಿರುಪತಿಯಲ್ಲಿ ಈತನನ್ನು ಅರೆಸ್ಟ್ ಮಾಡಿದ್ದಾರೆ.